ನಾಳೆಯ ನಾಯಕರು ಕೇವಲ ರಾಜಕೀಯ ವಾಗ್ದಾನಗಳನ್ನು ನೀಡುವ ರಾಜಕಾರಣಿಗಳು ಅಲ್ಲದೆ ತಮ್ಮದೇ ಕೈಗಳಿಂದ ಭವಿಷ್ಯ ನಿರ್ಮಿಸುವ ದೃಷ್ಟಿದೋಷಿಗಳು. ಆದರೆ ಹೇಗೆ ಇಂದು ನಾವು ಅಮೆರಿಕದ ಯುವಜನರು ನಮ್ಮ ಕಾಲದ ಎರಡು ದಿಗ್ಗಜರಾದ ಎಲಾನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ಅನ್ನು ಹೇಗೆ ನೋಡುತ್ತಿದ್ದಾರೆ ಎಂಬ ಚುರುಕು ಕಥೆಯನ್ನು ಅನ್ವೇಷಿಸುತ್ತಿದ್ದೇವೆ. ಇದು ಭವಿಷ್ಯದತ್ತ ಯಾವ ಸಂದೇಶವನ್ನು ನೀಡುತ್ತದೆ ಎಂಬುದರತ್ತ ದೃಷ್ಟಿ ಸಿಡುತ್ತಿದ್ದೇವೆ. ಅಮೆರಿಕದ ಯುವಜನರ ಒಂದು ಪ್ರಮುಖ ಭಾಗಕ್ಕೆ ಎಲಾನ್ ಮಸ್ಕ್ ಅಂದರೆ ಕೇವಲ ಒಂದು ಹೆಸರಲ್ಲ, ಅದು ಸಾಧ್ಯವಿರುವುದರ ಸಜೀವ ಭರವಸೆಯ ದೃಷ್ಟಿಕೋನವನ್ನು ಪ್ರತಿನಿಧಿಸುತ್ತದೆ. ಟೆಸ್ಲಾ ಮತ್ತು ಸ್ಪೇಸ್ಎಕ್ಸ್ ಎಂಬ ಕ್ರಾಂತಿಕಾರಿ ಕಂಪನಿಗಳನ್ನು ನಿರ್ಮಿಸಿದ ವಲಸೆದಾರನಾಗಿ ಅವರ ಪ್ರಯಾಣವೇ ಪರಿಪೂರ್ಣ ಅಮೆರಿಕನ್ ಡ್ರೀಮ್. ಇದು ನವೋದ್ಯಮ ಮತ್ತು ಮಹತ್ವಾಕಾಂಕ್ಷೆಯ ಮೂಲಕ ಜಗತ್ತಿನ ದೊಡ್ಡ ಸವಾಲುಗಳನ್ನು ನಿಭಾಯಿಸಬಹುದು ಎಂದು ಹೇಳುತ್ತದೆ. ಪರಂಪರೆಯ ರಾಜಕಾರಣಿಗಳಿಗಿಂತ ವಿಭಿನ್ನವಾಗಿ ಮಸ್ಕ್ ಅವರನ್ನು ನಿರ್ಮಾತ ಎಂದು ನೋಡಲಾಗುತ್ತದೆ. ಅವರ ಕೆಲಸಗಳಿಗೆ ನೈಜ ಪರಿಣಾಮವಿದೆ. ಉದಾಹರಣೆಗೆ, ಟೆಸ್ಲಾದಲ್ಲಿ 1-10,000ಕ್ಕೂ ಹೆಚ್ಚು ನೇರ ಉದ್ಯೋಗಗಳು ಅಮೆರಿಕದ ತಯಾರಿಕಾ ಮತ್ತು ನಾವೀನ್ಯತೆಗೆ ಹೊಸ ಉಸಿರು ನೀಡಿವೆ. ತಂತ್ರಜ್ಞಾನ ಮತ್ತು ಉದ್ಯೋಗ ಸೃಷ್ಟಿಯ ಮೂಲಕ ಉತ್ತಮ ಭವಿಷ್ಯ ನಿರ್ಮಿಸುವ ಮೇಲೆ ಮಸ್ಕ್ನ ಕೇಂದ್ರೀಕರಣವು ಆರ್ಥಿಕ ಅಸ್ಥಿರತೆ ಮತ್ತು ಪರಿಸರ ಸಂಕಟಗಳ ಬಗ್ಗೆ ಚಿಂತೆ ಪಡುವ ತಲೆಮಾರಿಗೆ ವಿಶ್ವಾಸಾರ್ಹ, ಆಶಾವಾದಿ ಆಕರ್ಷಣೆ ನೀಡುತ್ತದೆ. ಈ ಇಬ್ಬರನ್ನು ಯುವಕರು ಹೇಗೆ ನೋಡುವರು ಎಂಬುದರ ಬಗ್ಗೆ ಡೇಟಾ ನಮಗೆ ಏನು ಹೇಳುತ್ತದೆ ಎಂಬುದನ್ನು ಈಗ ವಿಶ್ಲೇಷಿಸೋಣ, ಏಕೆಂದರೆ ಸಂಖ್ಯೆಗಳು ಸಂಕೀರ್ಣವಾದರೂ ಸ್ಪಷ್ಟವಾದ ಚಿತ್ರಣವನ್ನು ನೀಡುತ್ತವೆ. ಸಮೀಕ್ಷಾ ಮಾಹಿತಿಯ ಪ್ರಕಾರ ಮಸ್ಕ್ ಅಥವಾ ಟ್ರಂಪ್ ಇವರಿಬ್ಬರಿಗೂ ವಿಶ್ವವ್ಯಾಪಕವಾದ ಪ್ರೀತಿ ಇಲ್ಲ. ಆದರೆ 18 ರಿಂದ 29 ವರ್ಷದ ಗುಂಪಿನಲ್ಲಿ ಟ್ರಂಪ್ ವಿರುದ್ಧ ಹೆಚ್ಚು ಅನುಮಾನವಿದೆ. 66% ಮಂದಿ ಅವರನ್ನು ಅನುಮೋದಿಸುತ್ತಿಲ್ಲ. ಮಸ್ಕ್ಗೆ ಇತ್ತೀಚೆಗೆ ಸುಮಾರು 25% ಯುವಜನರ ನಡುವೆ ತೀಕ್ಷ್ಣವಾದ ಅನುಮೋದನೆ ಇದೆ. ಇಲ್ಲಿ ಆಸಕ್ತಿದಾಯಕ ಅಂಶವೊಂದು ಇದೆ. ಯುವಜನರನ್ನು ಉತ್ತೇಜಿಸುವ ಜೀವನ ಶೈಲಿ ಮಾದರಿಯನ್ನು ಹೆಸರಿಸಲು ಉಸೀಲ್ ಅಧ್ಯಯನ ಕೇಳಿದಾಗ ಎಲಾನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ಎಂಬ ಹೆಸರುಗಳು ಮುಂದಕ್ಕೆ ಬಂದವು. ಇಬ್ಬರಿಗೂ ಜ್ವಲಂತವಾದ ಆದರೂ ನಿರ್ದಿಷ್ಟವಾದ ಬೆಂಬಲವಿದೆ. ಇದು ಯುವಜನರ ಕೆಲವು ವಿಭಾಗಗಳಿಗೆ ಆಳವಾದ ಸ್ಪಂದನೆ ನೀಡುತ್ತದೆ. ಆದರೆ ಮಸ್ಕ್ನ ಬೆಂಬಲವು ಲಿಂಗ ವೈಷಮ್ಯ ಹೊಂದಿದೆ. ಬಿಸಿ ನ್ಯೂಸ್ ಸಮೀಕ್ಷೆಯ ಪ್ರಕಾರ 43% ಮಂದಿ ಅವರನ್ನು ಅನುಮೋದಿಸುತ್ತಿದ್ದಾರೆ. ಆದರೆ ಜೆನ್ಸ್ ಮಹಿಳೆಯರಲ್ಲಿ ಈ ಪ್ರಮಾಣ ಕೇವಲ 20%. ಇದರಿಂದ ನಮಗೆ ಗೊತ್ತಾಗುತ್ತದೆ, ಯಶಸ್ಸನ್ನು ನಾವೀನ್ಯತೆ ಮೂಲಕ ಸಾಧಿಸುವ ಮಾದರಿಯಾಗಿ ಮಸ್ಕ್ನ ಚಿತ್ರಣವು ವಿಶೇಷವಾಗಿ ಯುವ ಪುರುಷರಲ್ಲಿ ಪ್ರತಿಧ್ವನಿಸುತ್ತದೆ. ಆದರೆ ಟ್ರಂಪ್ ಆಕರ್ಷಣೆ ವಿಶಾಲವಾಗಿ ಧ್ರುವೀಕೃತವಾಗಿರುವುದು. ಈ ಧಾರಣೆಗಳಿಗೆ ಆಕಾರ ನೀಡುವವು ಯಾವ ಅಂಶಗಳು? ಅದು ಅವರ ವಿಭಿನ್ನ ಶೈಲಿಗಳ ತಾರತಮ್ಯಕ್ಕೆ ಬರುತ್ತದೆ. ಮಸ್ಕ್ ಅವರನ್ನು ಸಾಮಾನ್ಯವಾಗಿ ವ್ಯಾಪಾರಿಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ನಾವೀನ್ಯತಾವಾದಿಯಾಗಿ ನೋಡಲಾಗುತ್ತದೆ. ಜೀವನೋಪಾಯ ಶಕ್ತಿಯ ಹಾಗೂ ಬಾಹ್ಯಾಕಾಶ ಅನ್ವೇಷಣೆಯಂತಹ ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಬೆನ್ನಟ್ಟುತ್ತಿರುವ ವ್ಯಕ್ತಿಯಾಗಿ. ಅವರ ಉದ್ಯಮಗಳು ಕೇವಲ ಮಾತಿನಲ್ಲಿ ಸೀಮಿತವಲ್ಲ, ಅವು ನೈಜವಾದ ಜಗತ್ತನ್ನು ಬದಲಾಯಿಸುವ ಯೋಜನೆಗಳು. ಇದನ್ನು ಮುಂದಿನ ಪ್ರಗತಿಯ ಬಯಕೆ ಇರುವ ಯುವಜನರನ್ನು ಪ್ರೇರೇಪಿಸುತ್ತದೆ. ಇದು ಟ್ರಂಪ್ಗೆ ವಿರುದ್ಧವಾಗಿದೆ. ಅವರನ್ನು ಬಹುತೇಕ ಪಾಪ್ಯುಲಿಸ್ಟ್ ನಾಯಕನಂತೆ ಹಿಂದಿನ ಅಸಮಾಧಾನಗಳ ಮೇಲೆ ಆಧಾರಿತ ಮತ್ತು ವಿಭಜನೆಯ ಮಾತುಗಳ ಮೂಲಕ ಜನರನ್ನು ದೂರ ಮಾಡುವವನೆಂದು ಯುವಜನರು ನೋಡುತ್ತಾರೆ. ಆದರೆ ಮಸ್ಕ್ನ ಚಿತ್ರಣಕ್ಕೂ ದೋಷವಿಲ್ಲದೆ ಇಲ್ಲ. ಅವರು ಒಂದು ಕಾಲದಲ್ಲಿ ಪಕ್ಷಪಾತರಹಿತ ತಂತ್ರಜ್ಞಾನ ನಾಯಕನಾಗಿ ಕೀರ್ತಿಸಿಕೊಂಡಿದ್ದರು. ಇತ್ತೀಚಿನ ರಾಜಕೀಯ ಪ್ರಾಯೋಗಿಕ ಮಾತುಗಳು, ವೋಕ್ ಮೈಂಡ್ ವೈರಸ್ ಬಗ್ಗೆ ಟೀಕೆ, ಸರ್ಕಾರದ ಖರ್ಚುಗಳ ವಿರುದ್ಧದ ಹೇಳಿಕೆಗಳು ಅವರನ್ನು ವಿಭಜಿತವಾಗಿ ತೋರಿಸುತ್ತಿವೆ. ಈಗ 2025ರಲ್ಲಿ 10 ರಿಪಬ್ಲಿಕನ್ಗಳು ಅವರನ್ನು ಅನುಮೋದಿಸುತ್ತಿದ್ದಾರೆ. ಆದರೆ ಕೇವಲ 1ರಲ್ಲಿ 10 ಡೆಮೊಕ್ರಾಟ್ಗಳು ಮಾತ್ರ ಅವರನ್ನು ಅನುಮೋದಿಸುತ್ತಿದ್ದಾರೆ. ಇದರಿಂದ ಟ್ರಂಪ್ನಂತಹ ಧ್ರುವೀಕರಣವು ಮಸ್ಕ್ನಿಂದಲೂ ಪ್ರಾರಂಭವಾಗಿದೆ. ರಾಜಕೀಯ ವೇದಿಕೆಯಲ್ಲಿಯೂ ಮಸ್ಕ್ ಅವರ ಪ್ರಭಾವವು ಅಪಾರವಾಗಿದೆ. 2024ರ ಚುನಾವಣಾ ಚಕ್ರದಲ್ಲಿ ಅವರು ಒಂದು ಪ್ರಮುಖ ದಾನಿಯಾಗಿ ಬೆಳಗಿದರು. ಟ್ರಂಪ್ ಮತ್ತು ರಿಪಬ್ಲಿಕನ್ ಅಭ್ಯರ್ಥಿಗಳ ಪರವಾಗಿ 277 ಮಿಲಿಯನ್ಗಿಂತ ಹೆಚ್ಚಾಗಿ ದೇಣಿಗೆ ನೀಡಿದರು. ಅವರು ಟ್ರಂಪ್ ಆಡಳಿತದಲ್ಲಿ ಕಳೆಯುವ ವಿಶಿಷ್ಟ ಸಲಹೆಗಾರರಾಗಿಯೂ ಕಾರ್ಯನಿರ್ವಹಿಸಿದರು. ಅದರಿಂದ ಅವರು ಮುಂದೆ ಹೋಗಿ ತಮ್ಮದೇ ರಾಜಕೀಯ ಪಕ್ಷವನ್ನು ಆರಂಭಿಸಿ ಜಿಒಪಿ ಅನ್ನು ಪರಿವರ್ತಿಸುವ ಸಾಧ್ಯತೆ ಇದೆಯೇ? ಇದು ಧೈರ್ಯವಾದ ಕಲ್ಪನೆ. ಈಗಿನ ಸ್ಥಿತಿಗತಿಗಳಿಂದ ತೃಪ್ತಿ ಹೊಂದಿದ ಯುವ, ಸ್ವತಂತ್ರ ಮತ್ತು ಲಿಬರ್ಟೇರಿಯನ್ ಬೆಂಬಲಿಗರನ್ನು ಆಕರ್ಷಿಸುವ ಸಾಮರ್ಥ್ಯ ಅವರಲ್ಲಿದೆ. ಆದರೆ 2 ದೊಡ್ಡ ಅಡೆತಡೆಗಳಿವೆ. ಮೊದಲು, ಮಸ್ಕ್ ದಕ್ಷಿಣ ಆಫ್ರಿಕಾದಲ್ಲಿ ಹುಟ್ಟಿದ್ದಾರೆ. ಆದ್ದರಿಂದ ಸಂವಿಧಾನಾತ್ಮಕವಾಗಿ ಅಧ್ಯಕ್ಷರಾಗಿ ಸ್ಪರ್ಧಿಸಲು ಅರ್ಹತೆ ಇಲ್ಲ. ಎರಡನೆಯದಾಗಿ, ರಿಪಬ್ಲಿಕನ್ ಮತದಾರರು ಟ್ರಂಪ್ಗೆ ಅಪಾರವಾಗಿ ಬದ್ಧರಾಗಿದ್ದಾರೆ. 2ರಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು ಎಂದು ಕೇಳಿದಾಗ ಜಿಒಪಿ ಮತದಾರರು 12.1% ಪ್ರಮಾಣದಲ್ಲಿ ಟ್ರಂಪ್ನು ಬೆಂಬಲಿಸಿದರು. ಹೀಗಾಗಿ ಮಸ್ಕ್ರ ಶಕ್ತಿ ಟ್ರಂಪ್ನನ್ನು ಬದಲಾಯಿಸುವುದರಲ್ಲಿ ಅಲ್ಲ, ಆದರೆ ಕಿಂಗ್ ಮೇಕರ್ ಅಥವಾ ರಾಜಕೀಯ ನಡಿಗೆಗಾರನಾಗಿ ಪಕ್ಷವನ್ನು ಹೆಚ್ಚು ತಂತ್ರಜ್ಞಾನ ಪ್ರೇರಿತ
ದಕ್ಷತಾವಂತ ವೇದಿಕೆಯತ್ತ ಒಯ್ಯುವ ಸಾಮರ್ಥ್ಯವಿರುವವನು. ಜಾಗತಿಕ ವೇದಿಕೆಯಲ್ಲಿ ಮಸ್ಕ್ ಅವರ ತಾರೆ ಇನ್ನೂ ಹೆಚ್ಚು ಪ್ರಕಾಶಿಸುತ್ತಿದೆ. 2020ರ ಜಾಗತಿಕ ಸಮೀಕ್ಷೆಯಲ್ಲಿ ಅವರು ವಿಶ್ವದ 9ನೇ ಅತಿ ಹೆಚ್ಚು ಗೌರವ ಪ್ರಾಪ್ತ ಪುರುಷರಾಗಿದ್ದರು. ಟ್ರಂಪ್ 15ನೇ ಸ್ಥಾನದಲ್ಲಿದ್ದರು. ಜಾಗತಿಕ ಸಹಕಾರಕ್ಕೆ ಮೌಲ್ಯ ನೀಡುವ ವಿಶ್ವದತ್ತ ಮುಖವಿಟ್ಟು ಇರುವ ಯುವಜನತೆಗೆ ಮಸ್ಕ್ ಅವರ ನಾವೀನ್ಯತಾವಾದಿ ಚಿತ್ರಣವು ಅಮೆರಿಕವನ್ನು ಹೆಚ್ಚು ಧನಾತ್ಮಕವಾಗಿ ತೋರಿಸುತ್ತದೆ. ಟ್ರಂಪ್ನ ಅಮೆರಿಕ ಫಸ್ಟ್ ರಾಷ್ಟ್ರವಾದಕ್ಕಿಂತ. ಹಾಗಾದರೆ ಇದರ ಅರ್ಥವೇನು? ಎಲಾನ್ ಮಸ್ಕ್ ತಮ್ಮ ನೈಜ ಸಾಧನೆಗಳಿಂದ ಆಧಾರಿತವಾಗಿ ಭರವಸೆ ನೀಡುವ ಭವಿಷ್ಯದತ್ತ ದೃಷ್ಟಿಯನ್ನು ಒದಗಿಸುವ ಮೂಲಕ ಹಲವಾರು ಯುವ ಅಮೆರಿಕನ್ನರ ಕಲ್ಪನೆಗೆ ಹಿಡಿತ ಹಚ್ಚಿದ್ದಾರೆ. ಅವರು ಆಧುನಿಕ ಅಮೆರಿಕನ್ ಡ್ರೀಮ್ ಅನ್ನು ಪ್ರತಿನಿಧಿಸುತ್ತಾರೆ, ವಿಜ್ಞಾನ ಮತ್ತು ಉದ್ಯಮದ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಕನಸು. ಆದರೆ ಅವರ ಆಕರ್ಷಣೆ ವಿಶ್ವವ್ಯಾಪಕವಲ್ಲ ಮತ್ತು ಈಗ ಧ್ರುವೀಕರಣದ ಹಾದಿಯಲ್ಲಿದೆ. ಆದರೂ ಅವರು ಹುಟ್ಟುಹಾಕುತ್ತಿರುವ ಉತ್ಸಾಹವು ಕೇವಲ ರಾಜಕೀಯ ಮಾಡುವುದಕ್ಕಿಂತ ನಿರ್ಮಿಸುವ ಮತ್ತು ನಾವೀನ್ಯತೆ ತರುವ ನಾಯಕರಿಗಾಗಿ ಯುವ ಪೀಳಿಗೆಯಲ್ಲಿರುವ ಆಳವಾದ ಬಯಕೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ಅಮೆರಿಕದ ಭವಿಷ್ಯಕ್ಕೆ ದಿಟ್ಟ ಪರಿಣಾಮಗಳನ್ನು ಉಂಟುಮಾಡಬಹುದಾದ ಪೀಳಿಗೆಯ ಪ್ರಬಲ ಚಲನೆ ಮತ್ತು ಈ ಕಥೆಯು ಈಗ ಮಾತ್ರ ಆರಂಭವಾಗುತ್ತಿದೆ.